ಕೇಂದ್ರ ಸರ್ಕಾರದಿಂದ ಪಾಕ್ ಪ್ರಜೆಗಳಿಗೆ ಡೆಡ್ಲೈನ್ ಫಿಕ್ಸ್ ಆಗಿದೆ. ಕುಟುಂಬ ಸಮೇತವಾಗಿ ಭಾರತದಿಂದ ಹೋಗ್ತಾ ಇದ್ದಾರೆ ಪಾಕಿಗಳು. ಗಂಟು ಮೂಟೆ ಸಮೇತ ಮಕ್ಕಳೊಂದಿಗೆ ಪಾಕ್ಗೆ ತಮ್ಮ ಪಯಣವನ್ನ ಬೆಳೆಸಿದ್ದಾರೆ. ಅಟಾರಿ ಬಾರ್ಡರ್ ಮೂಲಕ ಜನ ಹೋಗ್ತಾ ಇದ್ದಾರೆ. ನೆನೆಯೇ ಡೆಡ್ಲೈನ್ ಮುಗಿದಿದೆ. ಸೊ ಈ ಹಿನ್ನೆಲೆಯಲ್ಲಿ ಜನ ಭಾರತವನ್ನ ಬಿಟ್ಟು ತೊಲಗ್ತಾ ಇದ್ದಾರೆ. ಭಾರತ ಪಾಕ್ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಕೂಡ ಉಂಟಾಗಿರುವಂತದ್ದು. ಸೇನೆ ಕೂಡ ಸನ್ನದ್ಧವಾಗಿದೆ. ಈಗಾಗಲೇ ಸೇನೆಯಲ್ಲೂ ಕೂಡ ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಪಾಕ್ ಮತ್ತೆ ಭಾರತ ವಾರ್ ಕೂಡ ಶುರು ಮಾಡಿರುವಂತದ್ದು. ಈಗಾಗಲೇ ಕೇಂದ್ರ ಗೃಹ ಸಚಿವರು ಆದಂತಹ ಅಮಿತ್ ಶಾ ಅವರು ಕೂಡ ಆದೇಶವನ್ನ ಹೊರಡಿಸಿದ್ರು, ಭಾರತ ಬಿಟ್ಟು ತೊಲಗಿ ಅಂತ ಹೇಳಿ. ಅದರಂತೆಯೇ ನಿನ್ನೆಯೇ ಡೆಡ್ಲೈನ್ ಮುಗ್ದಿದೆ. 27ನೇ ತಾರೀಕು ನಿನ್ನೆ ಮಧ್ಯರಾತ್ರಿ 12 ಗಂಟೆಗೆ ಡೆಡ್ಲೈನ್ ಮುಗ್ದಿರುವಂತದ್ದು. ಸೊ ಹಾಗಾಗಿ ಇದೀಗ ಜನರೆಲ್ಲರೂ ಕೂಡ ತಮ್ಮ ಮಕ್ಕಳು ತಮ್ಮ ಕುಟುಂಬ ಸಮೇತವಾಗಿ ಭಾರತವನ್ನ ಬಿಟ್ಟು ಪಾಕ್ಗೆ ವಾಪಸ್ ತೆರಳ್ತಾ ಇದ್ದಾರೆ. ಆಯಾ ರಾಜ್ಯಗಳಲ್ಲೂ ಕೂಡ ಸಿಎಂ ಜೊತೆ ಮಾತುಕತೆಯನ್ನ ಕೂಡ ಆಡಿದ್ರು, ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಹಾಗಾಗಿ ಈಗಾಗಲೇ ನೋಡಿ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಭಾರತ ಬಿಟ್ಟು ತಮ್ಮ ಪಾಕಿಸ್ತಾನಕ್ಕೆ ತೆರಳ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಕುಟುಂಬ ಸಮೇತವಾಗಿ ವಾಪಸ್ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದಾರೆ. ತಮ್ಮ ತವರು ಪಾಕಿಸ್ತಾನಕ್ಕೆ ವಾಪಸ್ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಇಂಡಿಯನ್ ಆರ್ಮಿ ಸಮರವನ್ನ ಸಾರ್ತಾ ಇದೆ. ಈಗಾಗಲೇ 5 ಉಗ್ರರ ಮನೆಗಳನ್ನ ಒಡೀಸ್ ಕೂಡ ಮಾಡಿದೆ. ಇವತ್ತು ಕೂಡ ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಎನ್ಐಎ ತಂಡ ಒಂದ್ ಕಡೆ ಫೀಲ್ಡ್ಗಿಳಿದು ತನಿಖೆಯನ್ನ ಕೂಡ ಮಾಡ್ತಾ ಇದೆ. ಅಂದ್ರೆ ಏನು 28 ಜನ ಸಾವನ್ನಪ್ಪಿದ್ರಲ್ಲ, ಅವರ ಕುಟುಂಬಸ್ಥರನ್ನ ಕೂಡ ಭೇಟಿಯಾಗಿ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದೆ. ಸ್ಥಳದಲ್ಲಿ ಯಾವ ರೀತಿಯಾದಂತಹ ಉಗ್ರರು ದಾಳಿ ಮಾಡಿದ್ರು, ಆ ಸಂದರ್ಭದಲ್ಲಿ ಏನೆಲ್ಲ ಆಯ್ತು, ಎಷ್ಟು ಜನ ಉಗ್ರರು ಇದ್ರು, ಯಾವ ರೀತಿಯಾದಂತಹ ಅಟ್ಯಾಕ್ ಆಯ್ತು ನಿಮ್ಗಳ ಮೇಲೆ ಅಂತ ಹೇಳಿ ಕುಟುಂಬಸ್ಥರ ಬಳಿ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಎನ್ಐಎ ಅಧಿಕಾರಿಗಳು ಬೆಂಗಳೂರಿಗೂ ಕೂಡ ಬಂದಿದ್ದಾರೆ. ಶಿವಮೊಗ್ಗದ ಮಂಜುನಾಥ್ ಅವರು ಕೂಡ ಈ ಒಂದು ಉಗ್ರರ ದಾಳಿಗೆ ಬಲಿಯಾಗಿದ್ರು, ಅಲ್ಲೂ ಹೋಗೂ ಕೂಡ ತನಿಖೆಯನ್ನ ಕೂಡ ಮಾಡ್ತಾರೆ ಎನ್ಐಎ ಅಧಿಕಾರಿಗಳು. ಇದರ ಜೊತೆಗೆ ಕಾಶ್ಮೀರದಲ್ಲಿ ಪಹಲ್ಗಾಮ್ನಲ್ಲಿ ಆಯ್ತಲ್ಲ ಘಟನೆ, ಪಹಲ್ಗಾಮ್ನಲ್ಲೂ ಕೂಡ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಸ್ಥಳೀಯರು ಇರ್ತಾರಲ್ಲ, ಅವರ ಬಳಿಯೂ ಕೂಡ ಒಂದಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ನೀವು ಸ್ಥಳೀಯರಾಗಿದ್ದೀರಿ, ಯಾವ ಸಮಯದಲ್ಲಿ ದಾಳಿ ಆಯ್ತು, ಹೇಗಾಯ್ತು ದಾಳಿ ಆಗುವಂತಹ ಸಂದರ್ಭದಲ್ಲಿ ಏನ್ ಸಂದೇಶವನ್ನ ಕೊಟ್ರು, ನಿಮ್ ಜೊತೆ ಏನಾದ್ರೂ ಅವ್ರು ಮಾತನಾಡಿದ್ರ, ಯಾವ ರೀತಿಯಾಗಿ ದಾಳಿ ಆಯ್ತು, ಇನ್ನು ಹತ್ತಿರದವ್ರು ಯಾರಾದ್ರೂ ಈ ಕುರಿತು ಮಾಹಿತಿಯನ್ನ ಕೂಡ ಕೊಟ್ರ, ಅವರಿಗೆ ಹತ್ತಿರದವರ ಕೈವಾಡ ಇಲ್ಲದೆ ಇಷ್ಟೊಂದೆಲ್ಲ ಆಗೋದಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾಗಿ ಎನ್ಐಎ ಅಧಿಕಾರಿಗಳು ಇದೀಗ ಫೀಲ್ಡ್ಗೆ ಇಳಿದಿದ್ದಾರೆ. ಮತ್ತೊಂದು ಕಡೆ ನಮ್ಮ ಆರ್ಮಿ ಕೂಡ ಸಮರ ಸಾರಿದೆ. ಉಗ್ರರ ಮನೆಗಳನ್ನ ಟಾರ್ಗೆಟ್ ಮಾಡಿ ಒಡೀಸ್ ಕೂಡ ಮಾಡ್ತಾ ಇದೆ. ಮತ್ತೊಂದು ಕಡೆ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ ಗ್ಯಾರಂಟಿ ಸ್ಕ್ರೀನ್ ಮೇಲೆ. ಭಾರತದಿಂದ ಪಾಕಿಗಳು ಹೋಗ್ತಾ ಇದ್ದಾರೆ. ನಿನ್ನೆನೇ ಗಡುವು ಮುಗಿದಿದೆ. ಸೊ ಹಾಗಾಗಿ ಡೆಡ್ಲೈನ್ ಮುಗಿದಂತಹ ಹಿನ್ನೆಲೆಯಲ್ಲಿ ಕುಟುಂಬ ಸಮೇತವಾಗಿ ಭಾರತದಿಂದ ಪಾಕಿಗಳು ಹೋಗ್ತಾ ಇದ್ದಾರೆ. ಗಂಟು ಮೂಟೆ ಸಮೇತವಾಗಿ ಮಕ್ಕಳೊಂದಿಗೆ ಪಾಕ್ಗೆ ಹೋಗ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಉದ್ದಟತನವನ್ನ ತೋರ್ತಾ ಇದ್ದಾರೆ. ನಾವು ಯಾಕೆ ಹೋಗ್ಬೇಕು, ನಾವು ಹೋಗೋದಿಲ್ಲ, ನಾವು ಇಲ್ಲೇ ನೆಲೆ ಊರ್ತೀವಿ, ನಮ್ಗೆ ಅಲ್ಲಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ, ಕಳಿಸ್ಬೇಡಿ ಅಂತ ಹೇಳಿ ಮನವಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟೇ ಮನವಿ ಮಾಡಿಕೊಂಡ್ರು ಅಷ್ಟೇ, ಒಮ್ಮೆ ನಿರ್ಧಾರವನ್ನ ಕೈಗೊಂಡಾಗಿದೆ, ಆ ನಿರ್ಧಾರಕ್ಕೆ ಬದ್ಧವಾಗಿ ನಿಲ್ಲುತ್ತೆ ಕೇಂದ್ರ ಸರ್ಕಾರ. ಸೊ ಹಾಗಾಗಿ ಯಾರೇ ಆಗಿದ್ರು ಸರಿಗೆ ನಮ್ಮ ಭಾರತವನ್ನ ಬಿಟ್ಟು ಹೋಗಿ ಅಂತ ಹೇಳಿ ಸಂದೇಶ ಕೂಡ ರವಾನೆ ಆಗಿರುವಂಥದ್ದು. ಸೊ ಹಾಗಾಗಿ ಎಲ್ಲರೂ ಕೂಡ ಇದೀಗ ಭಾರತವನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಗಡಿ ಭಾಗದಲ್ಲಿ ಅವರವರ ಕುಟುಂಬ ಸಮೇತವಾಗಿ ಹೋಗ್ತಾ ಇದ್ದಾರೆ.